Hi guys, welcome back to the channel again. So it's already 6th April 2026. ಸೊ ಯಾಕಕ್ಕ ಡೇಟ್ ಹೇಳ್ತಾ ಇದೆಯಾ ಅಂತ ಕೇಳೋದಿಲ್ಲ ಅಂತ ಅನ್ಕೋತೀನಿ. ಸೊ ಇಟ್ಸ್ 6th April, ನಾಳೆ 7th April ನಿಮ್ಮ ರಿಸಲ್ಟ್ ಡೇ. ಸೊ ನಾಳೆನೇನಾ ನಮ್ಮ ರಿಸಲ್ಟ್ ಕನ್ಫರ್ಮ್ ಆಯಿತಾ ಅಂತ ನೀವೆಲ್ಲ ನನಗೆ ಕ್ವಶನ್ಸ್ ಕೇಳ್ತಾ ಇದ್ರಿ. ಸೊ ಆಸ್ ಆಫ್ ಇಟ್ ಈಗ ಹೋಗಿ ಚೆಕ್ ಮಾಡೋಣ, ಆಮೇಲೆ ವಾಪಸ್ ಬರೋಣ. ಇಟ್ಸ್ ಶೋಯಿಂಗ್ ಲೈಕ್ 7th to 10th ಅಂತ ತೋರಿಸ್ತಾ ಇದೆ. ಸೊ ಆಸ್ ಇಫ್ ಇಟ್ ಇವತ್ತು ಯಾವುದೇ ಥರದ ಅಫಿಷಿಯಲ್ ನೋಟಿಸ್ ಕೂಡ ಬಿಟ್ಟಿಲ್ಲ. ಮೋಸ್ಟ್ ಎಕ್ಸ್ಪೆಕ್ಟೆಡ್ಲಿ ನಾಳೆನೇ ಬರೋದಿದೆ. ನಾಳೆ ಬಂತಂದರೆ ನಾವು ತಕ್ಷಣ ಅಪ್ಡೇಟ್ ನೀಡಿರ್ತೀವಿ. ಹಾಗೆ ವಿಲ್ ಆಲ್ಸೋ ಅಪ್ಲೋಡ್ ಯು ಹೌ ಟು ಚೆಕ್ ದ ರಿಸಲ್ಟ್ಸ್ ಅಂತ. ಸೊ ಇಷ್ಟು ದಿನ ಯಾವುದೇ ಥರದ ರಿಲೇಟಿವ್ಸ್ ಏನೂ ನಿಮ್ಮ ತಂಟೆಗೆ ಬಂದಿರಲ್ಲ. ಸೊ ಬಟ್ ನಾಳೆ ವೇಟ್ ಮಾಡ್ತಾ ಇರ್ತಾರೆ ನಿಮ್ಮ ರಿಸಲ್ಟನ್ನು ಕೇಳೋದಕ್ಕೆ. ಬಟ್ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ, ಡೋಂಟ್ ವರಿ ಮಚ್ ಅಬೌಟ್ ಇಟ್. ಏನು ಬರುತ್ತೆ ಅದನ್ನು ಅಕ್ಸೆಪ್ಟ್ ಮಾಡಿ. ಆ್ಯಂಡ್ ಮೋಸ್ಟ್ ಆಫ್ ಯು ಗೈಸ್ ವಿಲ್ ಬಿ ಹ್ಯಾವಿಂಗ್ ಡೌಟ್ ಇಸ್ ದ್ಯಾಟ್ ನಾವು ಬರೆದಷ್ಟು ಮಾರ್ಕ್ಸ್ ಕೊಡ್ತಾರಾ ಸೆಕೆಂಡ್ PUC ಅಂತ. ಸೊ ನನ್ನ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ನಿಮಗೆ ಏನು ಹೇಳೋದಂದರೆ, ಮೋಸ್ಟ್ ಪ್ರಾಬಬ್ಲಿ 10th ತುಂಬ ಲಿಬ್ರಲ್ ಆಗಿ ಚೆಕ್ ಮಾಡ್ತಾರೆ. ಬಟ್ ಸೆಕೆಂಡ್ PUC ಆ ರೀತಿ ಆಗೋದಿಲ್ಲ. ನನ್ನ ಪೇಪರೇ ನಾನು ನಿಮಗೆ ಹೇಳೋದಾದರೆ, ಐ ವಾಸ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ 560, ಓಕೆ, ಬಟ್ ಐ ಗಾಟ್ 544 ಮಾರ್ಕ್ಸ್. ಯೂಶ್ವಲಿ ನಾನು ಸರಿಗೆ ಚೆಕ್ ಮಾಡಿದ್ದೆ, ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಅವರು ಬೇರೆ ಕಡೆ ಎಲ್ಲ ಮಾರ್ಕ್ಸ್ ತೆಗೆದಿದ್ರು. ನಾನು ಔಟ್ ಆಫ್ 600 ಹೇಳ್ತಾ ಇದ್ದೀನಿ, ನಾಟ್ ಓನ್ಲಿ PCMB. ಓಕೆ, ಸೊ ಆಸ್ ಆಫ್ ಇಟ್ ನೀವು ಕೂಡ ಈಗ ನನಗೆ 560 ಬರುತ್ತೆ, 570 ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೀರಾ. ಸೊ -5 ಆದ್ರೂ ನೀವು ಸ್ಯಾಟಿಸ್ಫೈ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವೈ? ಬಿಕಾಸ್ ದೇ ವಿಲ್ ರಿಡ್ಯೂಸ್ ದ ಮಾರ್ಕ್ಸ್ ವೇರ್ ಯು ಡೋಂಟ್ ಎಕ್ಸ್ಪೆಕ್ಟ್. ಓಕೆ, ಎಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಲ್ಲೇ ಮಾರ್ಕ್ಸ್ ತೆಗೆದಿರ್ತಾರೆ. ಸೊ ಏನು ಮಾಡೋದಕ್ಕೆ ಅವಾಗ ಅಂತ ನೀವು ಕೇಳೋದಾದರೆ, ನಾನು ಕೂಡ ಹಾಗೆ ಇದ್ದಾಗ ರೀವ್ಯಾಲ್ಯೂಯೇಷನ್ ಹಾಕೋದಕ್ಕೆ ಪೇಪರ್ಸ್ ತರಿಸಿದೆ. ಫಸ್ಟ್ ನೀವು ಪೇಪರ್ಸ್ ತರಿಸೋದಿರುತ್ತೆ, ಯು ಹ್ಯಾವ್ ಟು ಪೇ ಸಚ್ ಅರೌಂಡ್ 600 to 700. ಈ ಸತಿ ಎಷ್ಟಾಗಿದೆ ಗೊತ್ತಿಲ್ಲ, ಹೇಳ್ತಾರೆ. ಸೊ ಪೇಪರ್ಸ್ ತರಿಸಿದ ಮೇಲೆ ನಿಮಗೆ ಕಮ್ಮಿ ಬಿದ್ದಿದೆ ಅಂತ ಅನಿಸಿದರೆ ಆ ಪೇಪರ್ಸ್ನಷ್ಟೇ ತರಿಸೋದು, ನೋಡೋದು ಎಲ್ಲಿ ಹೇಗೆ ಚೆಕ್ ಮಾಡಿದ್ದಾರೆ ಅಂತ ನಿಮಗೆ PDF ಕಳಿಸಿರ್ತಾರೆ. ಓಕೆ, ಚೆಕ್ ಮಾಡಿ ಇನ್ನೂ ಕೂಡ ನಿಮಗೆ ಮಾರ್ಕ್ಸ್ ಬರಬೇಕು ಅಂತ ಅನಿಸಿದರೆ ಯು ಕ್ಯಾನ್ ಅಪ್ಲೈ ಫಾರ್ ರೀವ್ಯಾಲ್ಯೂಯೇಷನ್. ಸೊ ಅದಕ್ಕೆ ಸಪ್ರೇಟ್ ಫೀಸ್ ಇರುತ್ತೆ, 1000 ಮೇಲೇ ಇರೋದು. ಬಟ್ ನಾನು ಅಪ್ಲೈ ಮಾಡಿರಲಿಲ್ಲ, ನಾನು ಪೇಪರ್ ತೋರಿಸಿದ್ದೆ ನಿಮಗೆ ಫಿಸಿಕ್ಸ್ದು. ಸೊ ಎಸ್, ಹಾಗೆ ಇರುತ್ತೆ. ಹಾಗೆ ನಾನು ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಅಂದ್ಕೊಂಡಾಗೆ ಮಾರ್ಕ್ಸ್ ಬರ್ತದೆ ಅಂತ ಅಂದ್ಕೊಳ್ಳೋಣ. ವೈ? ಬಿಕಾಸ್ ಎಸ್, ಚೆಕ್ ಮಾಡಿರ್ತಾರೆ, ಆದ್ರೂ 10thಗಿನ ಚೂರು ಸ್ಟ್ರಿಕ್ಟ್ ಚೆಕ್ ಮಾಡ್ತಾರೆ. ಇಟ್ಸ್ ರಿಯಲ್ ಓನ್ಲಿ. ಹಾಗೆ ಪಾಸ್ ಆಗೋರಿಗೆ ಏನೋ ಮಾರ್ಕ್ಸ್ ಕೊಡ್ತಾರಾ ಅಂತ ಕೇಳೋದಾದರೆ, ಎಸ್, 2-3 ಮಾರ್ಕ್ಸ್ನಲ್ಲಿ ನಿಮಗೆ ಪಾಸ್ ಆಗೋದು ಕಡಿಮೆ ಮಾರ್ಕ್ಸ್ 2-3 ಮಾರ್ಕ್ಸ್ ಇದ್ದರೆ ದೇ ವಿಲ್ ಗಿವ್ ಆ್ಯಂಡ್ ಪಾಸ್. ಓಕೆ, ಅವ್ರಿಗೂ ಚೂರು ಸಿಂಪತಿ ಅನ್ನೋದು ಇರುತ್ತೆ ಮಕ್ಕಳಿಗೆ ಅಂತ. ಬಟ್ ಭಾಳಷ್ಟು 10 to 20 ಮಾರ್ಕ್ಸಲ್ಲಿ ನೀವು ಫೇಲ್ ಆಗ್ತಾ ಇದ್ದರೆ ದೇ ಕಾಂಟ್ ಡೂ ಎನಿಥಿಂಗ್, ಯು ಹ್ಯಾವ್ ಟು ರೈಟ್ ಸೆಕೆಂಡ್ ಎಕ್ಸಾಮ್. ಸೊ ಯಾರಾದರೂ ಇಂಪ್ರೂವ್ಮೆಂಟಿಗೆ ಅಂತ ಸೆಕೆಂಡ್ ಎಕ್ಸಾಮ್ ಬರೀತಾ ಇದ್ದರೆ, ಐ ಹ್ಯಾವ್ ಕ್ಲಿಯರ್ಲಿ ಎಕ್ಸ್ಪ್ಲೇನ್ಡ್ ಅಬೌಟ್ ಆಲ್ ದ ರೂಲ್ಸ್ ಆ್ಯಂಡ್ ವಾಟ್ ಎವರ್ ವಿಲ್ ಬಿ ದೇರ್. ಆಸ್ ಆಫ್ ಇಟ್ ನಾನು ಬರೆದಿದ್ದೆ ಕೂಡ, ಅದಕ್ಕೆ ಹೇಳಿದ್ದೆ ಪ್ರೀವಿಯಸ್ ವೀಡಿಯೋಸ್ನಲ್ಲಿ. ನೋಡಿಲ್ಲ ಅಂದರೆ ಹೋಗಿ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಲೆಟ್ಸ್ ಥಿಂಕ್ ದಟ್ ನಾಳೆನೇ ನಿಮ್ಮ ರಿಸಲ್ಟ್ ಬಂತು. ಸೊ ಫಸ್ಟ್ ನಿಮ್ಮ ಪೇರೆಂಟ್ಸ್ ಎಲ್ಲ ಕೇಳ್ತಾರೆ. ಮೇನ್ ಥಿಂಗ್ ಏನಂದರೆ ನೀವು ಸ್ಯಾಟಿಸ್ಫೈ ಆಗಬೇಕು. ಓಕೆ, ಮೋಸ್ಟ್ ಪ್ರಾಬಬ್ಲಿ ಕಮ್ಮಿ ಅಂದ್ರೂ ನಿಮ್ಮ ಎಕ್ಸ್ಪೆಕ್ಟೇಷನ್ಕಿಂತ 5 to 10 ಮಾರ್ಕ್ಸ್ ಕಮ್ಮಿನೇ ಬಂದರೂ ನೀವು ವಿಚಾರ ಮಾಡಿ, ಹಾಗೆ ಇಲ್ಲಪ್ಪ ನನಗೆ ಅಷ್ಟೆಲ್ಲ ಮಾರ್ಕ್ಸ್ ಹೋಗೋದಿಲ್ಲ ಅಂದರೆ ಇನ್ನೂ ಚಾನ್ಸ್ ಇರುತ್ತೆ ಪೇಪರ್ಸ್ ತರಿಸ್ಕೊಳ್ಳೋದಕ್ಕೆ, ಹಾಗೆ ರೀವ್ಯಾಲ್ಯೂಯೇಷನ್ ಹಾಕೋದಕ್ಕೆ. ಸೊ ತುಂಬ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ವಾಯ್ ಅಂತ ಕೇಳೋದಾದರೆ, ಬಿಕಾಸ್ ಇನ್ನೂ KCT ಎಕ್ಸಾಮ್ ಮುಗಿದಿಲ್ಲ, ದ್ಯಾಟ್ ಆಲ್ಸೋ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಹಾಗೆ ಈಗ ನಾಳೆ ರಿಸಲ್ಟ್ ನೋಡಿ ಆ್ಯಸ್ ಎಕ್ಸ್ಪೆಕ್ಟೆಡ್ ಬಂದಿಲ್ಲ ಅಂತ ಬೇಜಾರು ಮಾಡ್ತಾ ಕೊಡೋದ್ರಲ್ಲಿ ಏನೋ ಯೂಸ್ ಇಲ್ಲ. ಸೊ ಐ ಆಮ್ ಸಜೆಸ್ಟಿಂಗ್ ಯು ದ್ಯಾಟ್, ಸೊ ಡೋಂಟ್ ವರಿ ಮಚ್ ಅಬೌಟ್ ಟುಮಾರೋಸ್ ರಿಸಲ್ಟ್. ಸೊ ನಿಮ್ಮ ಪ್ರಿಪ್ರೇಷನ್ ಏನು ಮಾಡ್ತಾ ಇದ್ದೀರಾ ಚೆನ್ನಾಗಿ ಮಾಡಿ. ನಾಳೆ ಆಗಲೇ ಹೇಳಿದಾಗೆ ಎಲ್ಲ ರಿಲೇಟಿವ್ಸ್ ಅವರು ಇವರು ಎಲ್ಲ ಕೇಳ್ತಾನೆ ಇರ್ತಾರೆ, ಹೇಗೆ ಆಯಿತು, ಇಷ್ಟೇ ಜಾಸ್ತಿ ಚೆನ್ನಾಗಿ ಮಾಡಿದೆಯಲ್ಲ ಅನ್ನೋರು ಇರ್ತಾರೆ, ಇಷ್ಟೇ ಕಡಿಮೆ ಮಾಡಿದೆ ಅಂತಲೂ ಹೇಳೋರಿರ್ತಾರೆ. ಸೊ ಡೋಂಟ್ ವರಿ ಮಚ್ ಅಬೌಟ್ ದ್ಯಾಟ್, ಜಸ್ಟ್ ಫೋಕಸ್ ಆನ್ ಯುವರ್ ಪ್ರಿಪ್ರೇಷನ್ ಆ್ಯಂಡ್ ಡೂ ವೆಲ್. ನಾಳೆಗೆ ಆಲ್ ದ ಬೆಸ್ಟ್. ಆ್ಯಂಡ್ ಆಲ್ಸೋ ಹೇಗೆ ಎಷ್ಟು ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಆಲ್ ದ ಬೆಸ್ಟ್. ಡೂ ವೆಲ್, ಪ್ರಿಪೇರ್ ಚೆನ್ನಾಗಿ ಮಾಡಿ KCTಗೆ. ಹಾಗೆ ನಾನು ಈಗ ನಿಮಗೆ ಆಗಲೇ ಮಾಕ್ ಪೇಪರ್ಸ್ ಎಲ್ಲ ಕೊಡ್ತಾ ಇದ್ದೀನಿ, ಪ್ರಾಕ್ಟೀಸ್ ಕೂಡ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಆ್ಯಂಡ್ ಬಾಯ್.